ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ. ಇದೇ ನೋಡ್ರಿ ನಮ್ದು ಇವತ್ತಿನ ಗೆಟಪ್ ಕಾಲೇಜ್ಗೆ. ಯಾಕೆ ಗೊತ್ತಾ, ಇವತ್ತು ನಮ್ಮ ಕಾಲೇಜಲ್ಲಿ ಅದೇನೋ ಎತ್ನಿಕ್ ಡೇ ಇದೆಯಂತೆ. ಎತ್ನಿಕ್ ಡೇ ಅಂತಂದರೆ ನಾವು ಟ್ರೆಡಿಷ್ನಲ್ ಆಗಿ ಡ್ರೆಸ್ ಹಾಕೊಂಡು ಹೋಗ್ಬೇಕಂತೆ. ನಾನು ಪ್ಲ್ಯಾನ್ ಏನಿದ್ದಿದ್ದು ಅಂದರೆ ಕಚ್ಚೆ ಬರುತ್ತಲ್ಲ, ಕಚ್ಚೆ ಯಾವತ್ತೂ ನಾನು ಕಟ್ಟಿರಲಿಲ್ಲ. ಕಚ್ಚೆ ಕಟ್ಕೊಂಡು ಅದಕ್ಕೆ ಶರ್ಟ್ ಕಟ್ಕೊಂಡು ಹೋಗೋಣ ಅಂತ ಇದ್ದೆ, ಶರ್ಟ್ ಹಾಕೊಂಡು ಹೋಗೋಣ ಅಂತಿದ್ದೆ. ಆದರೆ ನಾನು ಕಚ್ಚೆ ಕಟ್ಕೊಂಡಾದ್ಮೇಲೆ ಅದ್ಮೇಲೆ ಯಾವ ಶರ್ಟು ಸೂಟ್ ಆಗ್ತಿದ್ದು ಅಂದರೆ ಬರೀ ಮೈ, ಕಚ್ಚೆಗೆ ಬರೀ ಮೈ ಅಷ್ಟೇ ಸೂಟ್ ಆಗ್ತಾ ಇದ್ದಿದ್ದು. ಸೊ ನಾನು ಬರೀ ಮೈಯಲ್ಲಂತೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇದೇ ಥರ ನೋಡ್ತಿದ್ರಲ್ಲ, ಈ ಥರ ಪಂಚೆ ಕಟ್ಕೊಂಡು ಇದ್ರ ಮೇಲೆ ಒಂದು ಶರ್ಟ್ ಹಾಕ್ಕೊಂಡು ನಾರ್ಮಲ್ ಆಗಿದ್ರು ಟ್ರೆಡಿಷ್ನಲ್ಲೇ ಅಲ್ವಾ, ಇದೇ ಥರ ಹೋಗ್ತಾ ಇದ್ದೀನಿ. ಸೊ ಒಳಗಡೆ ಏನಿದೆ ಗೊತ್ತಾ, ಈ ಪಂಚೆ ಏನಾದರೂ ಬಿಚ್ಕೊಂಬಂದ್ಬಿಟ್ರೆ ಏನು ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಒಳಗಡೆ ಒಂದು 3/4 ಪ್ಯಾಂಟ್ ಹಾಕಿ. ಇವಾಗ ನಾನು ಪರ್ವ ಎತ್ನಿಕ್ ಡೇ ಎಲ್ಲ ಕಾಲೇಜಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿದ್ದೀನಿ. ಪರ್ವ ಎತ್ನಿಕ್ ಡೇ ಇವಾಗ ನಮ್ಮ ಕಾಲೇಜವ್ರು ಎಷ್ಟು ಚುರುಕು ಅಂತಂದರೆ, ನನಗೆ ಈ ಸ್ಯಾಟರ್ಡೇ ಇದೆಯಲ್ಲ, ಈ ಸ್ಯಾಟರ್ಡೇ ರಜಾ ಇತ್ತು, ಫಸ್ಟ್ ಸ್ಯಾಟರ್ಡೇ ಅಂತ. ನಮ್ಮ ಕಾಲೇಜಲ್ಲಿ ಫಸ್ಟ್ ಸ್ಯಾಟರ್ಡೇ ಥರ್ಡ್ ಸ್ಯಾಟರ್ಡೇ ರಜಾ ಕೊಡ್ತಾರೆ. ಆ ರಜಾ ಟೈಮಲ್ಲಿ ಎತ್ನಿಕ್ ಡೇ ಅಲ್ದಿರೋ ಎತ್ನಿಕ್ ಡೇ ಪರ್ವ ಎರಡು ಒಂದೇ ದಿನ ಇಟ್ಬಿಟ್ಟವ್ರೆ. ಪರ್ವ ಅಂದರೆ ಆ್ಯನ್ಯುವಲ್ ಡೇ ಅಂತೆ, ನಮ್ಮ ಕಾಲೇಜಲ್ಲಿ ಪರ್ವ ಅಂತ ಕರೀತಾರೆ. ಸೊ ಪರ್ವ ಮತ್ತು ಎತ್ನಿಕ್ ಡೇ ಎರಡೂ ಅದು ರಜಾ ಇರೋ ದಿನ ಇಟ್ಬಿಟ್ಟವ್ರೆ. ಎಷ್ಟು ಚುರುಕಿರಬೇಕು. ಮತ್ತು ನಮ್ಮ ಕಾಲೇಜವರು ಹಿಂದೂ ರಜಾಗಳು ಬಿಟ್ಟರೆ ಬೇರೆ ಮುಸ್ಲಿಂ ರಜಾಗಳು ಇಲ್ಲ ನ್ಯೂ ಇಯರು, ರಂಜಾನು, ಈದು ಏನೇ ಬಂದು ಅದಕ್ಕೆಲ್ಲ ರಜಾನೇ ಕೊಡಲ್ಲ, ಹಿಂದೂ ರಜಾಗಳನ್ನ ಬಿಟ್ಟು. ಆ ಲವನಬ್ಬ ಪ್ರೀ ವರ್ಕೌಟ್ ಮಿಲ್ ತಗೊಳ್ತಾವನೆ, ಇಲ್ಲಿ ಇವನೊಬ್ಬ ಪ್ರೀ ವರ್ಕೌಟ್ ಮಿಲ್ ತಗೊಳ್ತಾವನೆ, ಇಲ್ಲಿದೆ ಆಮೇಲೆ ನಾನು ಇಲ್ಲೊಂದು ಪ್ರೀ ವರ್ಕೌಟ್ ಮಿಲ್ ತಗೊಳ್ತಾ ಇದ್ದೀನಿ. ಯಾಕೋ ಅಷ್ಟು ಭಯ? ಸೊ ನಾನು ಈಗ ಪ್ರೀ ವರ್ಕೌಟ್ ಮಿಲ್ಗೆ ಬರೀ ಬ್ಲ್ಯಾಕ್ ಕಾಫಿ ಮಾತ್ರ ಕುಡಿತೀನಿ, ಕಾರ್ಬ್ಸ್ ಏನು ತಗೊಳ್ತಾ ಇಲ್ಲ. ಯಾಕಂದರೆ ಕಾಲೇಜಿಂದ ಬಂದಿದ ತಕ್ಷಣ ಫುಲ್ ಹಸುವಾಗ್ಬಿಟ್ಟಿತ್ತು ಅಂತ ನಮ್ಮ ಅಮ್ಮ ಮಾಡಿದ್ದು ಉಪ್ಪಿಟ್ಟೆ ತಟ್ಟೆಗೆ ಚೆನ್ನಾಗಿ ತುಂಬಿಸ್ಕೊಂಡು ತಿಂದ್ಬಿಟ್ಟೆ. ಅದರಿಂದ 116 ಗ್ರಾಮ್ಸ್ ಕಾರ್ಬ್ಸ್ ಸಿಕ್ಕಿದೆ ನನಗೆ. 116 ಗ್ರಾಮ್ಸ್ ಉಪ್ಪಿಟ್ಟಲ್ಲಿ ಕಾರ್ಬ್ಸ್ ಇರುತ್ತೆ. ಸೊ ಅದನ್ನೇ ತೊಗೊಂಡೆ ಅಂದ್ಬಿಟ್ಟು ನಾನು ಎಷ್ಟು ಅರ್ಜೆಂಟಲ್ಲಿದೆ ಅಂದರೆ ರೆಕಾರ್ಡ್ ಕೂಡ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ನಾನು ಇವಾಗ ಕಾರ್ಬ್ಸ್ ಏನು ಲೋಡ್ ಮಾಡಲ್ಲ, ಆಲ್ರೆಡಿ ಉಪ್ಪಿಟ್ಟು ತಿಂದಿದ್ದೀನಿ. ಸೊ ಇವಾಗ ಡೈರೆಕ್ಟ್ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟೆ ಜಿಮ್ಗೆ ಹೋಗ್ತೀನಿ. ಅಣ್ಣ ಕ್ಯಾಮ್ರಾಮನ್ ಹೊಡಿಸಿ, ಟಾರ್ಗೆಟ್ ಹೇಳು, ಬೇಗ ಹೇಳು. 52 ತಾನೆ, 60, ನಂದು 65, 58 ಐತೆ, ಅವನು 50 ರೀಚ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಕರೆಕ್ಟಾಗಿ ಈ ಶರ್ಟ್ ಹಾಕಿದ ದಿನಾನೇ ಫುಲ್ಲು ಚಳಿ ಆಗುತ್ತೆ, ತಡ್ಕೊಳಕ್ಕಾಗಲ್ಲ, ಅಷ್ಟು ಚಳಿ ಆಗುತ್ತೆ ವಾಕಿಂಗ್ ಬಂದಾಗೆಲ್ಲ. ಇದೇ ಥರ ಶರ್ಟ್ ಇನ್ನೊಂದು ಬ್ಲೂ ಕಲರ್ ಇದೆ, ಅದನ್ನ ಹಾಕ್ಕೊಂಡ್ರೆ ಅಷ್ಟೊಂದು ಚಳಿನೇ ಆಗಲ್ಲ. ಆದರೆ ಇದು ತುಂಬಾ ಈ ಶರ್ಟ್ ಹಾಕ್ಕೊಂಡಿದ್ದು ಯಾವ ದಿನ ಹಾಕ್ಕೊಂಡಿರ್ತೀನೋ ಆ ದಿನ ತುಂಬಾ ಚಳಿ ಆಗುತ್ತೆ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಹೊಟ್ಟೆ ಹೆಂಗೆ ಬಂದಿದೆ ನೋಡಿ, ಬಲ್ಕಿಂಗ್ ಮಾಡ್ತಿದ್ದೀನಲ್ಲ ಅದಕ್ಕೆ ಇಷ್ಟು ಚೆನ್ನಾಗಿ ಹಾಕ್ಕೊಂಡು ತಿನ್ನೋದು ನಾನು. ಹೊಟ್ಟೆ ಎಲ್ಲ
ನೋಡಿ ಹೆಂಗೆ ಮುಂದೆ ಬಂದಿದೆ. ಒಬ್ಬರು ಅಂತಾರೆ ಬಲ್ಕಿಂಗ್ ನೀನೇನು ಇವಾಗ ಮಾಡ್ತಿದ್ದೀಯ, ಆದರೆ ಕಟಿಂಗ್ ಮಾಡೋದು ತುಂಬಾ ಕಷ್ಟ ಅಂತ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾನೆ. ಮತ್ತು ನಾನು ಎಷ್ಟೊಂದು ಅವನೊಬ್ಬನೇ ಅಲ್ಲ, ಎಷ್ಟೊಂದು ಜನದ ವೀಡಿಯೋಗಳಲ್ಲೂ ಯೂಟ್ಯೂಬ್ ವೀಡಿಯೋಗಳಲ್ಲೆಲ್ಲ ನೋಡಿದ್ದೀನಿ. ನಿದ್ದೆ ನೆಟ್ಟಗೆ ಬರೋಲ್ಲ, ಹಸು ತುಂಬ ಆಗುತ್ತೆ, ಮೆಟಬಾಲಿಸಮ್ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಇರೋಲ್ಲ, ಸುಸ್ತು ಜಾಸ್ತಿ ಆಗುತ್ತೆ, ಏನೇನೋ ಮಾತುಗಳು ಕೇಳಿದ್ದೀನಿ. ಆದರೆ ನಾನು ಆ ಕಷ್ಟನ ಫೇಸ್ ಮಾಡೋಕ್ಕೆ ಈಗಲೇ ರೆಡಿಯಾಗಿದ್ದೀನಿ. ಇನ್ನು 2 ಮಂತ್ ಬಲ್ಕಿಂಗ್ ನಾನು ಮುಗಿಸ್ತೀನಿ. 2 ಮಂತಲ್ಲಿ ಒಬ್ಬೊಬ್ಬರು ಅಂತಾರೆ ಬಲ್ಕಿಂಗು ವರ್ಷಾನುಗಟ್ಲೆ ಮಾಡಬೇಕು ಅಂತಾರೆ, ಒಬ್ಬೊಬ್ರು ಅಂತಾರೆ ಆ ಥರ ವರ್ಷಾನುಗಟ್ಲೆ ಬಲ್ಕಿಂಗ್ ಮಾಡಬೇಕು ಆಮೇಲೆ ಕಟಿಂಗ್ ಮಾಡಬೇಕು ಅಂತ. ಆದರೆ ನಾನು ಅದ್ರಲ್ಲಿ ಬಿಲೀವ್ ಮಾಡಲ್ಲ. ಆಲ್ರೆಡಿ ಈಗ 3 ಮಂತ್ಸ್ ಏನೋ ಆಗಿದೆ ನಾನು ಬಲ್ಕಿಂಗ್ ಸ್ಟಾರ್ಟ್ ಮಾಡಿ. 2 ಮಂತ್ಸ್ ಆಗಿದೆ ನಾನು ಬಲ್ಕಿಂಗ್ ಸ್ಟಾರ್ಟ್ ಮಾಡಿ. ಸೊ ಇನ್ನು 2 ಮಂತ್ಸ್ 4 ಮಂತ್ಸ್ ಬಲ್ಕಿಂಗ್ ಮಾಡ್ತೀನಿ. ಇನ್ನು 2 ಮಂತ್ಸ್ ಬಲ್ಕಿಂಗ್ ಆದಮೇಲೆ ಆಮೇಲೆ 1 ಮಂತ್ ಕಟಿಂಗ್ ಮಾಡ್ತೀನಿ. ಚೆನ್ನಾಗಿ ಫುಲ್ಲು ಬೆಳಗ್ಗೆ ಎದ್ದೇಳೋದು, ಬಿಸಿನೀರು ಕುಡಿಯೋದು, ಕಾರ್ಡಿಯೋ ಮಾಡೋದು, ರನ್ನಿಂಗ್ ಮಾಡೋದು, ಫುಲ್ ಇಂಟೆನ್ಸ್ ವರ್ಕೌಟ್ ಮಾಡೋದು, ಎಲ್ಲ ಡಯಟ್ನ ಡೆಫಿಸಿಟ್ ಎಲ್ಲೇ ಮೇಂಟೈನ್ ಮಾಡೋದು ಎಲ್ಲ ಕ್ಲೀನಾಗಿ ಮಾಡ್ತೀನಿ. ಆ ಕಷ್ಟ ನಾನು ಫೇಸ್ ಮಾಡೋಕ್ಕೆ ಈಗಲೇ ರೆಡಿಯಾಗಿದ್ದೀನಿ. ಸೊ ಅವಾಗ ಹೆಂಗಿರ್ಬೋದು ನನ್ನ ಚಾಲೆಂಜಸ್ ಅನ್ನೋದನ್ನು ನೋಡಬೇಕು ಅನ್ನೋದು ಈಗಲೇ ಆ ವೆಯ್ಟಿಂಗು ಆ ಆತುರ ನನಗೆ ಈಗಲೇ ಇದೆ. ಸೊ ನಾನಂತೂ ವರ್ಕೌಟ್ ಮಾಡಬೇಕು ಅಂದರೆ ಯಾವತ್ತು ಮೋಟಿವೇಶನ್ ಇರಲ್ಲೋ ಆ ತಕ್ಷಣ ಯೂಟ್ಯೂಬ್ ತೆಗಿತೀನಿ, ವಿಡಿಯೋ ನೋಡಿ ಈ ಥರ ನೋಡಿ, ಈ ಥರ ಇರೋರು ಹಿಂಗೆ ಬಂದವ್ರೆ, ಆ ಥರ ಅವ್ರು ಹಂಗೆ ಬಂದವ್ರೆ, ನಾನು ಯಾಕೆ ಮಾಡೋಕ್ಕಾಗಲ್ಲ, ಅವ್ರು ಹಂಗೆ ಮಾಡ್ಬೋದು, ನಾನು ಯಾಕೆ ಮಾಡೋಕ್ಕಾಗಲ್ಲ ಅಂತ ನನ್ನೆಲ್ಲ ನಾನು ಮಾತಾಡಿಕೊಂಡು ಮೋಟಿವೇಟ್ ಆಗ್ತೀನಿ. ಸೊ ಆ ಥರ ನೀವು ಯಾವತ್ತೇ ಆಗಲಿ ಮೋಟಿವೇಟ್ ಆಗಿಲ್ಲ, ಡಿಮೋಟಿವೇಟ್ ಆಗಿದ್ದರೆ ನಿಮ್ಮನ್ನ ನೀವು ಟ್ರೈ ಮಾಡ್ಕೊಳ್ಳಿ ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಓಕೆ, ನಮ್ಮ ಮುಂಚೆ ಹೈಲೈಟ್ಸ್ ನೋಡ್ಕೊಂಡು ಹೋಗಿ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿತು. ಕಮೆಂಟ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಹೆಂಗನ್ನಿಸ್ತು ಅಂತ. 1 ಗಂಟೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ.